ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿಕೆ ಶಿವಕುಮಾರ್ ಅವರಿಂದ ಯಾರು ಊಹಿಸದಂತ ನಡೆ. ಕುಮಾರಸ್ವಾಮಿ ಕೈ ಸೇರ್ತಾ ಸೀಕ್ರೆಟ್ ರಿಪೋರ್ಟ್. ರಾಜ್ಯ ರಾಜಕಾರಣದಲ್ಲಿ ಎಲೆಕ್ಷನ್ ಎಲ್ಲ ಮುಗೀತು, ಇನ್ನು ಮುಂದೆ ಸ್ವಲ್ಪ ಕಾಮಾಗಿರುತ್ತೇನೋ, ಅಂದ್ಕೊಂಡಂಗೇನೂ ಆಗಲ್ವೇನೋ ಅನ್ನೋ ಥರದ ವಾತಾವರಣ ಇರೋವಾಗಲೇ ಟ್ವಿಸ್ಟ್ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಡಿ ಕೆ ಸುರೇಶ್ ಅವರ ಸೋಲು, ಬೆಂಗಳೂರಿನ ಅಷ್ಟಕ್ಕಷ್ಟು ಕ್ಷೇತ್ರಗಳ ಸೋಲು, ಒಕ್ಕಲಿಗ ಬೆಲ್ಟಲ್ಲಿ ಸೋಲು, ಡಿ ಕೆ ಶಿವಕುಮಾರ್ ಅವರು ಮತ್ತೆ ಯಾವುದೇ ಇನ್ನೂ ಹೆಚ್ಚಿನ ದೊಡ್ಡ ಸ್ಥಾನಮಾನಗಳ ನಿರೀಕ್ಷೆಯನ್ನ ಇಟ್ಟುಕೊಳ್ಳದಂತೆ, ಡಿಮ್ಯಾಂಡ್ ಶುರು ಮಾಡದಂತೆ ಆಗಬಿಟ್ಟಿದೆ ಪರಿಸ್ಥಿತಿ. ಅವ್ರನ್ನ ಕಟ್ ಹಾಕಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಂಡು, ಇರುವಂಥ ಹುದ್ದೆಗಳನ್ನು ಉಳಿಸ್ಕೊಂಡು ಮುಂಬರುವ ಚುನಾವಣೆಗೆ ತಯಾರಿ ಮಾಡ್ತಿದ್ದಾರೆ. ಮುಂದಿನ ಅವಧಿಗೆ ಮುಖ್ಯಮಂತ್ರಿಯಾಗುವ ಪ್ರಯತ್ನವೇ ಹೊರತು ಈ ಸಲ ಅಂತೂ ಅಂತಹ ಯಾವುದೇ ದಾಳ ಉರುಳಿಸೋದು, ಹೈಕಮಾಂಡ್ ಮೇಲಿನ ಒತ್ತಡ, ಅದೆಲ್ಲ ದೂರದ ಮಾತು ಅನ್ನೋ ಥರ ಆಗ್ಬಿಟ್ಟಿದೆ. ರಿಸಲ್ಟ್ನ ಬಳಿಕ ಪರಿಸ್ಥಿತಿ, ಮುಖ್ಯಮಂತ್ರಿಗಳು ಆತ್ಮವಿಶ್ವಾಸ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಚುರುಕಾಗಿ ತೊಡಗಿಕೊಂಡು ಬಿಟ್ಟಿದ್ದಾರೆ, ಟೆನ್ಷನ್ ಅನ್ನು ದೂರ ಬಿಟ್ಟು. ಇದ್ರ ನಡುವೆ ಡಿ ಕೆ ಶಿವಕುಮಾರ್ ಅವರ ಅಚ್ಚರಿಯ ಹೆಜ್ಜೆ. ಈಗ ಲೋಕಸಭಾ ಚುನಾವಣೆ ಕಾವೆಲ್ಲ ಇಳಿದಾಯ್ತಲ್ಲ, ಬೈ ಎಲೆಕ್ಷನ್ ಕಾವು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಮತ್ತೊಂದು ಹೈ ವೋಲ್ಟೇಜ್ ಸಮರಕ್ಕೆ ಸಾಕ್ಷಿಯಾಗುವಂತಹ ಸುಳಿವು ಸಿಗ್ತಿದೆ ಚನ್ನಪಟ್ಟಣದಲ್ಲಿ. ಚನ್ನಪಟ್ಟಣದಲ್ಲಿ ಯಾರು ನಿಲ್ಲಬಹುದು? ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಯೋಗೇಶ್ವರ್ ನಿಲ್ತಾರಾ, ಅಥವಾ ನಿಖಿಲ್ ಸತ್ವ ಪರೀಕ್ಷೆ ಮತ್ತೊಂದು ಸಲ ಅದೃಷ್ಟ ಪರೀಕ್ಷೆ ಆಗೇ ಹೋಗ್ಲಿ ಅಂತ ರಿಸ್ಕ್ ತಗೊಳ್ತಾರಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಈ ಕಡೆ ಕಾಂಗ್ರೆಸ್ನಿಂದ ಡಿ ಕೆ ಸುರೇಶ್ ಅವ್ರು ನಿಲ್ತಾರಾ, ಅಥವಾ ಮೊನ್ನೆ ಯೋಗೇಶ್ವರ್ ಅವ್ರು ಹೇಳಿದ ಅಚ್ಚರಿಯ ಅಭ್ಯರ್ಥಿ ಅಂತ ದರ್ಶನ್ ನಿಲ್ಸೋ ಪ್ಲಾನ್ ಆಗಿತ್ತು ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರಿಂದ ಅಂತ ಯೋಗೇಶ್ವರ್ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡ್ವಿ. ಒಟ್ನಲ್ಲಿ ಅಚ್ಚರಿಯ ಅಭ್ಯರ್ಥಿ, ಅದನ್ನ ಗೆಲ್ಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ ಡಿ ಕೆ ಬ್ರದರ್ಸ್. ಯಾಕಂದ್ರೆ ಒಕ್ಕಲಿಗ ನಾಯಕತ್ವದ ಪ್ರತಿಷ್ಠೆ ಸಮರದಲ್ಲಿ ದೊಡ್ಡ ಪೆಟ್ಟು ಬಿದ್ದುಬಿಟ್ಟಿದೆ. ಮತ್ತೇನಾದರೂ ಚನ್ನಪಟ್ಟಣದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ಲ, ಮೈತ್ರಿಯ ಎದುರು ತಲೆ ತಗ್ಗಿಸಬೇಕಾಯ್ತು ಅಂದರೆ ಅದು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವಕ್ಕೆ ಬೀಳುವ ಅತಿ ದೊಡ್ಡ ಪೆಟ್ಟಾಗ್ಬಿಡುತ್ತೆ. ಅದನ್ನು ಅರಗಿಸ್ಕೊಂಡು ಎದ್ದು ನಿಲ್ಲೋದು ಕಷ್ಟವಾಗಿಬಿಡ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗೆ. ಇನ್ನೇನು ನಾಯಕತ್ವ ನಿಮ್ಮದು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ಬಿಡುತ್ತೆ. ಹಾಗಾಗಿ ಶತಾಯಗತಾಯ ಚನ್ನಪಟ್ಟಣ ಗೆಲ್ಲಬೇಕು, ಕುಮಾರಸ್ವಾಮಿ ಅವರಿಗೆ ಪೆಟ್ಟು ಕೊಡಬೇಕು, ತಿರುಗೇಟ್ ಕೊಡಬೇಕು, ಸೇಡ್ ತೀರಿಸ್ಕೊಳ್ಬೇಕು. ಇಂಥದ್ದೊಂದು ಸವಾಲಿದೆ. ಯಾರಾಗಲಿದ್ದಾರೆ ಚನ್ನಪಟ್ಟಣ ಅಭ್ಯರ್ಥಿ ಅಂತ ಕೇಳಿದ್ರೆ ಬೇರೆ ಯಾರು ಅಲ್ಲ, ಡಿ ಕೆ ಶಿವಕುಮಾರ್ ಅವರೇ ಅಭ್ಯರ್ಥಿ ಆಗಲಿದ್ದಾರಾ ಅನ್ನುವಂಥ ಒಂದು ಕುತೂಹಲ ಈಗ. ಅಂಥದ್ದೊಂದು ಸುದ್ದಿ ಬರ್ತಿದೆ. ಚನ್ನಪಟ್ಟಣದಲ್ಲಿ ಟೆಂಪಲ್ ರನ್ ಶುರು ಮಾಡಿದ್ದಾರೆ, 14 ದೇವಸ್ಥಾನಕ್ಕೆ ಒಂದೇ ದಿನ. ಇದರ ನಡುವೆ ಅವ್ರು ನಂಬುವಂತಹ ಒಬ್ಬ ಗುರುಗಳಿಂದ ಭವಿಷ್ಯ ಬೇರೆ ಹೊರಗಡೆ ಬಂದಿದೆಯಂತೆ. ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಿದರೆ ದೇವಮೂಲೆ, ಮೊದಲಿಂದ ಇದೆಯಲ್ಲ ಈ ಚರ್ಚೆ, ಕೆಂಗಲ್ ಹನುಮಂತಯ್ಯ ಅವರು, ಕುಮಾರಸ್ವಾಮಿ ಅವರು ಎಲ್ಲ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿ ಅಲ್ಲಿಂದ ಸ್ಪರ್ಧೆ ಮಾಡಿದ್ರೆ ನಿಮಗೂ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅನ್ನುವಂಥ ಭವಿಷ್ಯವಾಣಿ ಬೇರೆ ಹೊರಗಡೆ ಬಂದಿದೆಯಂತೆ. ಇದೆಲ್ಲದರ ಫಲವಾಗಿ ಈ ಬೈ ಎಲೆಕ್ಷನ್ನಲ್ಲಿ ಕನಕಪುರಕ್ಕೆ ರಾಜೀನಾಮೆ ಕೊಟ್ಟು ಚನ್ನಪಟ್ಟಣದಿಂದ ತಾನೇ, ಯಾಕಂದ್ರೆ ಡಿ ಕೆ ಸುರೇಶ್ ಇಳಿದ್ರು ಮೈತ್ರಿಯ ಎದುರು ಅಷ್ಟು ಸಲೀಸಿಲ್ಲ ಅಂತ ಅನಿಸುತ್ತೆ, ತಾನೇ ತನ್ನ ವರ್ಚಸ್ಸಿಂದ ಪೈಪೋಟಿ ಕೊಡೋದಿಕ್ಕೆ, ಸಮರವನ್ನು ಗೆಲ್ಲೋದಿಕ್ಕೆ ಸಜ್ಜಾಗ್ತಿದ್ದಾರೆ ಎನ್ನುವ ಸುದ್ದಿ ಬರ್ತಿದೆ. ಕನಕಪುರದಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ನಿಲ್ಲಿಸ್ಬಿಟ್ರೆ ಆರಾಮಾಗಿ ಗೆಲ್ಲಿಸ್ಕೋಬಹುದು. ಚನ್ನಪಟ್ಟಣದಲ್ಲಿ ಸ್ವಲ್ಪ ರಿಸ್ಕ್ ಇರೋದ್ರಿಂದ ಯೋಗೇಶ್ವರು ಸ್ಟ್ರಾಂಗ್ ಕ್ಯಾಂಡಿಡೇಟೇ ಆಗಿಬಿಡ್ತಾರೆ. ಮೈತ್ರಿ ಅಂತ ಬಂದಾಗ ಒಬ್ಬರೇ ಫೈಟ್ ಮಾಡಿದ್ರೆ ಬೇರೆ ಮತಗಳು ಸ್ಪ್ಲಿಟ್ ಆಗಿಬಿಡ್ತಿತ್ತು, 3 ಪಕ್ಷಗಳು ಸ್ಪರ್ಧೆ ಮಾಡಿದ್ದಲ್ಲಿ. ಈಗ ಬಿಜೆಪಿ ಜೆಡಿಎಸ್ ರುಚಿ ಕಂಡುಬಿಟ್ಟಿದೆ, ಮೈತ್ರಿಯ ರುಚಿ ಸಿಕ್ಕಿದೆ. ಹಾಗಾಗಿ ಎಡವಟ್ಟು ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಅಕಸ್ಮಾತ್ ಕುಮಾರಸ್ವಾಮಿ ಅವರಿಗೆ ನಿಖಿಲ್ ನಿಲ್ಲಿಸುವ ಪ್ಲಾನ್ ಇದ್ರೂ ಕೂಡ ಕೈ ಬಿಡಬಹುದು. ಡಿ ಕೆ ಶಿವಕುಮಾರ್ ಅವರೇ ಅಭ್ಯರ್ಥಿ ಅನ್ನೋದಾದ್ರೆ 2 ಬಾರಿ ಸೋತಿರುವ ಮಗನನ್ನ ಡಿ ಕೆ ಎದುರು ನಿಲ್ಲಿಸಿ 3ನೆಯ ಬಾರಿಗೆ ಸಮಸ್ಯೆಗೆ ತಳ್ಳೋದಿಕ್ಕೆ ಖಂಡಿತ ಬಯಸಲ್ಲ. ಬಹುತೇಕ ಈಗ ಯೋಗೇಶ್ವರ ಅವರೇ ಅಭ್ಯರ್ಥಿ ಅಂತ ಹೇಳಲಾಗ್ತಿದೆ. ಮೈತ್ರಿ ನಾಯಕರ ಒಮ್ಮತದ ಮೇರೆಗೆ ಅವರೇ ಫೈನಲ್ ಆಗುವಂತ ದಟ್ಟ ಸಾಧ್ಯತೆಗಳು ಕಂಡು ಬರ್ತಿದ್ದಾವೆ. ಹಾಗಾಗಿ ಮೈತ್ರಿ ಎದುರು ಅಷ್ಟು ಸಲೀಸಿಲ್ಲ. ಡಿ ಕೆ ಸುರೇಶ್ ಅವ್ರಿಗೆ ಮತ್ತೆ ಅವಮಾನ ಆಗಬಾರ್ದು ಅಂತ ತಾನೇ ಅಖಾಡಕ್ಕಿಳಿದು ಕನಕಪುರದಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಲಿಸಿ ಅವ್ರಿಗೂ ಒಂದು ಭವಿಷ್ಯ ಸಿಕ್ಕಂಗಾಯ್ತು. ರಾಜಕಾರಣದಲ್ಲಿ ಅವ್ರನ್ನ ಒಳಗಡೆ ತಗೊಂಡ್ರೆ ಏನಾದರೂ ಸ್ಥಾನಮಾನ ಮತ್ತೊಂದು ಅಂತ ಯೋಚನೆ ಮಾಡಬಹುದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಕನಸನ್ನ ನನಸು ಮಾಡ್ಕೊಳ್ಳೋದಿಕ್ಕೆ ಜ್ಯೋತಿಷ್ಯ ಅವರ ಅದೃಷ್ಟದ ಪ್ರಕಾರ
ಒಂದು ಪ್ರಯೋಗ ಆದಂಗೂ ಆಯ್ತು. ಇದೆಲ್ಲ ಲೆಕ್ಕಾಚಾರಗಳನ್ನ ಹಾಕೊಳ್ತಾ ಇದ್ದಾರಂತೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಕುಮಾರಸ್ವಾಮಿ ಅವ್ರಿಗೆ ಪೆಟ್ಟು ಕೊಡ್ಬೇಕು. ಕುಮಾರಸ್ವಾಮಿ ಅವರ ನಾಯಕತ್ವ, ಅವರ ಲೆಕ್ಕಾಚಾರ ಉಲ್ಟಾ ಮಾಡ್ಬೇಕು. ಈಗ ಬೇರೆ ಕೇಂದ್ರ ಮಂತ್ರಿ ಆಗಿದ್ದಾರೆ, ಅವರ ಪ್ರಭಾವ ಏನೂ ಇಲ್ಲ, ಅಲ್ಲಿ ನಡೀಲಿಲ್ಲ ಅನ್ನೋ ರೀತಿಯಲ್ಲಿ ಸಾಬೀತು ಮಾಡಬೇಕು. ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಹೆಸರಲ್ಲೋ ಇನ್ನೇನೋ ಲೆಕ್ಕಾಚಾರದಲ್ಲಿ ಗೆದ್ದಿದ್ದೆ ಬಿಟ್ರೆ ಒಕ್ಕಲಿಗ ನಾಯಕತ್ವ ಅಂತ ಬಂದಾಗ ಕುಮಾರಸ್ವಾಮಿಗಿಂತ ನಾನು ಮುಂದೆ ಅಂತ ಸಾಬೀತು ಮಾಡೋದಕ್ಕೆ ಈ ಪ್ರಯತ್ನವನ್ನ ಶುರು ಮಾಡಿದ್ದಾರೆ. ಇಲ್ಲಾದ್ರೂ ಗೆದ್ದು ತೋರಿಸ್ಬೇಕು ಅಂತ. ಸೊ ಈ ಅದಲು ಬದಲು ಕೆಲಸ ವರ್ಕೌಟ್ ಆಗುತ್ತಾ ಕಾದ್ ನೋಡ್ಬೇಕು. ಒಟ್ನಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಬಿಗ್ ಶಾಕ್ ಕೊಡೋದಿಕ್ಕೆ DK ಬ್ರದರ್ಸ್ ರೆಡಿ ಆಗಿದ್ದಾರೆ. ಮತ್ತೊಂದು ಹೈ ವೋಲ್ಟೇಜ್ ಸಮರ ನಡೆಯುವಂತ ಸುಳಿವು ಸಿಗ್ತಿದೆ. ಕುಮಾರಸ್ವಾಮಿ ಅವರ ಕೌಂಟರ್ ಹೇಗಿರಲಿದೆ? ಮೈತ್ರಿ ಯೋಗೇಶ್ವರ್ ಅವರ ಕೈ ಬಲಪಡಿಸುವ ಮೂಲಕ DK ಶಿವಕುಮಾರ್ಗೆ ಅರಗಿಸಿಕೊಳ್ಳಾರ್ದಂತಹ ಆಘಾತ ಕೊಡೋದಿಕ್ಕೆ ಬಿಜೆಪಿನೂ ಪ್ಲಾನ್ ಮಾಡಬಹುದು. DK ಶಿವಕುಮಾರ್ ಅವ್ರನ್ನೇ ಸೋಲಿಸ್ಬಿಡೋಣ, ನೋಡೇ ಬಿಡೋಣ ಅಂತ ಹಠಕ್ಕೆ ಬೀಳಬಹುದು. ಸೊ ಜಿದ್ದಿನ ಸಮರ, ಹಣಾಹಣಿ. ಚನ್ನಪಟ್ಟಣದ ಬೈ ಎಲೆಕ್ಷನ್ ಕೂಡ ಅಷ್ಟೇ ಬಿಸಿ ಇರೋದ್ರಲ್ಲಿ ಅನುಮಾನ ಇಲ್ಲ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.